ಸರ್ಕಾರದಿಂದ ಎಲ್ಪಿಜಿ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ವಾಣಿಜ್ಯ ಎಲ್ಪಿಜಿ ಪೂರೈಕೆ ಮೇಲಿನ ಎಲ್ಲ ನಿರ್ಬಂಧಗಳನ್ನ ತೆರವು ಮಾಡಲಾಗ್ತಾ ಇದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಶಮನ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನೋಡಿ, ಎಲ್ಪಿಜಿ ಉತ್ಪಾದನೆ ಆಮದು ಸುಧಾರಣೆ ಬಳಿಕ ನಿರ್ಬಂಧವನ್ನ ತೆರವು ಮಾಡಲಾಗ್ತಾ ಇದೆ. ಕೈಗಾರಿಕೆ ವಾಣಿಜ್ಯ ಕ್ಷೇತ್ರಕ್ಕೆ ದೊಡ್ಡ ನಿರಾಳತೆ ಏನೋ ಸಿಕ್ಕಿದೆ. ಸ್ಥಗಿತಗೊಂಡಿದ್ದಂತಹ ಬೃಹತ್ ಎಲ್ಪಿಜಿ ಪೂರೈಕೆಯಲ್ಲಿ ಇದೀಗ ಪುನರಾರಂಭವನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಪಿಜಿ ಪೂರೈಕೆಯಲ್ಲಿ 50% ಸಡಿಲಿಕೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಘೋಷಣೆ ಏನೋ ಆಗಿದೆ. ಎಲ್ಪಿಜಿ ಲಭ್ಯತೆ ಹೆಚ್ಚಳಕ್ಕೆ ಕೇಂದ್ರ ಇದೀಗ ಕ್ರಮವನ್ನ ಕೂಡ ತೆಗೆದುಕೊಂಡಿದೆ. ಹಾಗಾದ್ರೆ ಸರಿಯಾಗಿ ಎಲ್ಪಿಜಿ ನಿರ್ಬಂಧ ಏನ್ ಹಾಕಿದ್ರು ಅದನ್ನ ತೆರವು ಮಾಡಿದ್ದಾರೆ ಅಂತಂದ್ರೆ ಈಗ ಸದ್ಯಕ್ಕೆ ಹೋಟೆಲ್ನವರು ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಎಲ್ಲಾ ಹೋಟೆಲ್ನವರು ಕೂಡ ಡಿಸೈಡ್ ಮಾಡಬೇಕಾಗಿದೆ. ಈಗಾಗಲೇ ನೋಡಿ, ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಹೋಟೆಲ್ಗೆ ಹೋಗಿ ನಾವು ತಿಂಡಿ ತಿನಿಸು ತಿನ್ನೋಣ ಅಂತಂದ್ರೆ ಸಮಸ್ಯೆಗಳಾಗ್ತಾ ಇದೆ, ಬೆಲೆ ಏರಿಕೆ. ಸೊ ಹಾಗಿದ್ರೆ ಈ ತೆರವು ಮಾಡೋದಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಹಿನ್ನೆಲೆ ಮೊದಲು ನಿರ್ಬಂಧವನ್ನ ಜಾರಿ ಮಾಡಲಾಗಿತ್ತು. ಗೃಹ ಬಳಕೆಯ ಎಲ್ಪಿಜಿ ಕೊರತೆ ತಡೆಯೋದಕ್ಕೆ ಕೇಂದ್ರ ಈ ಒಂದು ಕ್ರಮವನ್ನ ತೆಗೆದುಕೊಂಡಿತ್ತು. ಅಗತ್ಯ ವಸ್ತುಗಳ ಕಾಯ್ದೆಯಡಿ ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ಮಾಡಲಾಗಿತ್ತು. ಸದ್ಯ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಬಗೆಹರಿದ ಬಳಿಕ ಇದೀಗ ಈ ಒಂದು ಸಡಿಲಿಕೆಯನ್ನ ಮಾಡಲಾಗಿದೆ. ದೇಶೀಯ ಎಲ್ಪಿಜಿ ಉತ್ಪಾದನೆಯಲ್ಲಿ ಈಗ ಸುಧಾರಣೆಯನ್ನ ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಆಮದು ಎಲ್ಪಿಜಿ ಲಭ್ಯತೆಯಲ್ಲೂ ಕೂಡ ಹೆಚ್ಚಳವನ್ನ ಕಂಡಿದ್ದೇವೆ. ಸೊ ವಾಣಿಜ್ಯ ಹಾಗೂ ಕೈಗಾರಿಕಾ ವಲಯಕ್ಕೆ ಕೇಂದ್ರದಿಂದ ನಿರಾಳತೆ ಸಿಕ್ಕಿದೆ. ಪರಿಸ್ಥಿತಿ ಸುಧಾರಿಸಿದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಬಂಧವನ್ನ ಸಡಿಲಿಕೆ ಮಾಡಲಾಗಿದೆ. ನೋಡಿ, ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಯಾವ ರೀತಿಯಾಗಿ ಇತ್ತು, ಕಳೆದ 3 ತಿಂಗಳು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸಬೇಕಾಗಿತ್ತು ಅನ್ನೋದನ್ನ ಗಮನಿಸಿದ್ದೇವೆ. ಸೊ ಆ ಒಂದು ಬಿಕ್ಕಟ್ಟು ಸುಧಾರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ಹಂಚಿಕೊಂಡಿದೆ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಪೂರೈಕೆ ಮೇಲೆ ವಿಧಿಸಿದಂತಹ ಎಲ್ಲಾ ನಿರ್ಬಂಧಗಳನ್ನ ಇದೀಗ ತೆರವು ಮಾಡಿದೆ. ಸೊ ಹಾಗಾದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಹೋಟೆಲ್ಗಳಲ್ಲಿ ಕಾಫಿಯಿಂದ ಹಿಡಿದು ಪ್ರತಿಯೊಂದರ ದರ ಕೂಡ ಏರಿಕೆಯಾಗಿದೆ. ಮುಂಚೆ ಎಲ್ಲ 10 ರೂಪಾಯಿಗೆ ಸಿಗ್ತಾ ಇತ್ತು ಕಾಫಿ, ಈಗ 25 ರೂಪಾಯಿ ಏರಿಕೆಯಾಗಿದೆ, ಅಂದ್ರೆ 15 ರೂಪಾಯಿ ಏರಿಕೆಯಾಗಿದೆ. ಸೊ ಹಾಗಾಗಿ ಕಾಫಿ ಬೆಲೆಯಲ್ಲಿ ಇಳಿಕೆಯಾಗುತ್ತಾ, ಮತ್ತೆ ಊಟ ತಿಂಡಿ ಬೆಲೆಯಲ್ಲೂ ಕೂಡ ಮಿನಿಮಮ್ 10 ರಿಂದ 15 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಸೊ ದೋಸೆ ತಿನ್ನೋದ್ಬೇಕು ಅಂತಂದ್ರೂ ಕೂಡ ಗ್ಯಾಸ್ ದರ ಏರಿಕೆಯಾಗಿದೆ. ಹೋಟೆಲಲ್ಲಿ ದೋಸೆ ಸಿಗ್ತಾ ಇರಲಿಲ್ಲ, ಈಗ ಎಲ್ಲವೂ ಕೂಡ ಸುಧಾರಿಸುವಂತಹ ಹಂತಕ್ಕೆ ಬಂದಿದೆ. ಜನಸಾಮಾನ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಏನಾದರೂ ಯಾವಾಗಲೂ ಹೋಗಿ ನಾವು ಹೋಟೆಲಲ್ಲಿ ತಿಂಡಿ ತಿನ್ನೋದಕ್ಕೆ ಸಾಧ್ಯ ಆಗಲ್ಲ. ಅಪರೂಪಕ್ಕೊಮ್ಮೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಅಯ್ಯೋ ಇದೇ ತಿಂಡಿನ ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದಾಗಿತ್ತಲ್ಲ, ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಒಂದಷ್ಟು ಚಿಂತೆಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಈಗಲಾದ್ರೂ LPGಯಲ್ಲಿ ಸುಧಾರಣೆ ಕಂಡಂತಹ ನಂತರ ಬೆಲೆ ಏರಿಕೆಯಲ್ಲಿ ಏನಾದರೂ ಇಳಿಕೆ ಆಗುತ್ತಾ ಅಂತ ಹೇಳಿ ಜನಸಾಮಾನ್ಯರು ಕಾಯ್ತಾ ಇದ್ದಾರೆ. ಬಟ್ ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಸೊ LPGಯಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಮಾರ್ಕೆಟ್ನಲ್ಲಿ ನಾವು ಹೆಚ್ಚು ದುಪ್ಪಟ್ಟು ಹಣವನ್ನು ಕೊಟ್ಟು ನಾವು ಗ್ಯಾಸನ್ನು ಖರೀದಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ರು. ಸೊ ಈಗ ಹೇಗಿದ್ರು ಸಡಿಲಿಕೆಯಾಗಿದೆ, ಅದರಲ್ಲೂ 50% ಸಡಿಲಿಕೆಯನ್ನು ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಹೇಳಿ ಈಗ ಗ್ರಾಹಕರು ಕೂಡ ಕಾಯ್ತಾ ಇದ್ದಾರೆ. ನೋಡೋಣ ಹೋಟೆಲ್ನ ಮಾಲೀಕರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಒಂದು ಸಭೆಯನ್ನ ಕರೆದು ಈ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ.